ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕಡೇ ಹಂತದ ದಿನಗಳು ನಡೀತಾ ಇವೆ. ಫಿನಾಲೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರೋದು. ಈ ಹಂತದಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ತಮ್ಮ ವೈಯಕ್ತಿಕ ಆಟವನ್ನು ಆಡೋ ದಿಕ್ಕಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ತಾವು ಗೆಲ್ಲಲೇಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ಸಣ್ಣದಾಗಿ ತೋರಿಸ್ತಾ ಇದ್ದಾರೆ. ಆದರೆ ಎಲಿಮಿನೇಷನ್ ಅನ್ನೋ ಭೂತ ಯಾರನ್ನೂ ಕೂಡ ಬಿಡೋದಿಲ್ಲ. ಹಾಗಾಗಿ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರ ಬರಲೇಬೇಕು. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಎಲಿಮಿನೇಷನ್ ಆಗಿ ಹೊರಬರೋದು ಯಾರು? ಈ ಕುತೂಹಲದ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡ್ತಾ ಇರಬಹುದು. ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಈ ವಾರ ಬಿಗ್ ಬಾಸ್ ಮನೆಯ ಕಂಪ್ಲೀಟ್ ಟಾಸ್ಕ್ ಒಂದು ರೀತಿ BB ರೆಸಾರ್ಟ್ ಟಾಸ್ಕ್ನಲ್ಲಿಯೇ ಮುಗಿದು ಹೋಯಿತು. ಬಿಗ್ ಬಾಸ್ನಲ್ಲಿರುವ ಸ್ಪರ್ಧಿಗಳನ್ನು 2 ತಂಡಗಳನ್ನಾಗಿ ಮಾಡಿ ಒಂದು ಹಂತದಲ್ಲಿ ಒಂದು ತಂಡ ಅತಿಥಿಯಾಗಿದ್ದರೆ ಇನ್ನೊಂದು ತಂಡ ಸರ್ವಿಸನ್ನು ಕೊಟ್ಟಿತ್ತು. ಆಮೇಲೆ ಅದನ್ನೇ ಬದಲಾವಣೆ ಮಾಡಿ ಯಾವ ತಂಡ ಅತಿಥಿಯಾಗಿತ್ತೋ ಅವರು ಸರ್ವಿಸನ್ನು ಕೊಟ್ಟರು. ಸರ್ವಿಸನ್ನು ಕೊಟ್ಟಂತಹ ತಂಡ ಅತಿಥಿಯಾಗಿ ಅಲ್ಲಿ ಟಾಸ್ಕನ್ನು ನಿರ್ವಹಿಸಿದರು. ಹೀಗೆ ಈ ವಾರದ ಬಿಗ್ ಬಾಸ್ ಪೂರ್ತಿಯಾಗಿ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ನಲ್ಲಿಯೇ ಒಂದು ರೀತಿ ಮುಗಿದು ಹೋಯಿತು. ಕಡೆಯದಾಗಿ ಭವ್ಯ ಕ್ಯಾಪ್ಟನ್ ಟಾಸ್ಕ್ನ ಗೆಲ್ಲುವ ಮೂಲಕ ಕ್ಯಾಪ್ಟನ್ ಆಗಿ ಮತ್ತೊಮ್ಮೆ ಒಟ್ಟಾರೆ ಬಿಗ್ ಬಾಸ್ನಲ್ಲಿ 3ನೇ ಬಾರಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇದೆಲ್ಲವೂ ಆಯಿತು. ಆದರೆ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಎಲಿಮಿನೇಷನ್ ಅನ್ನುವಂತಹ ತೂಗುಗತ್ತಿ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಮೊದಲನೇದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ ಚೈತ್ರಾ ಕುಂದಾಪುರ ಅವರು, ಗೌತಮಿ ಜಾಧವ್ ಅವರು, ಮಂಜು ಅವರು, ಧನರಾಜ್, ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್, ಐಶ್ವರ್ಯ, ಹೀಗೆ ಒಟ್ಟು 8 ಜನ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸ್ಪರ್ಧಿಗಳಿಂದಲೇ ಇವರು ಮನೆಯಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋ ಕಾರಣದಿಂದ ನಾಮಿನೇಟ್ ಆಗಿದ್ದಾರೆ. ಆದರೆ ವೀಕ್ಷಕ ಮಹಾಪ್ರಭುಗಳು ಇದರಲ್ಲಿ ಎಲ್ಲರನ್ನ ಉಳಿಸ್ಬೋದು. ಯಾರಿಗೆ ಕಡಿಮೆ ಓಟು ಬಂದಿರುತ್ತೋ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗ್ತಾರೆ. ಹಾಗಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಬರೋದು ಯಾರು? ಸದ್ಯಕ್ಕೆ ಕೇಳಿಬರುತ್ತಿರುವಂತಹ ಮಾಹಿತಿ ಪ್ರಕಾರ ಐಶ್ವರ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2-3 ವಾರಗಳಲ್ಲಿಯೂ ಐಶ್ವರ್ಯ ಅವರು ಕಡೇ ಹಂತದ ಕ್ಷಣದವರೆಗೆ ಬಂದು ಇನ್ನೇನು ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಮುಗಿದೇ ಹೋಯಿತು ಅನ್ನುವ ಹಂತಕ್ಕೆ ಬಂದು ಕಡೆಯದಾಗಿ ಸೇಫ್ ಆಗಿ ಉಳಿದುಕೊಂಡಿದ್ದಾರೆ. ಹೀಗಿರುವಾಗ ಬಿಗ್ ಬಾಸ್ನಲ್ಲಿ ಈ ವಾರ ಅವರು ಮನೆಯಿಂದ ಹೊರಗೆ ಬರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ನ ವಿಚಾರವಾಗಿರಬಹುದು ಅಥವಾ ಅಲ್ಲಿರುವ ಸ್ಪರ್ಧಿಗಳ ಜೊತೆಗೆ ಬೆರೆಯುವಂತಹ ವಿಚಾರ ಆಗಿರಬಹುದು, ಅದರಲ್ಲೂ ಕೂಡ ಐಶ್ವರ್ಯ ಎಲ್ಲೋ ಒಂದು ಕಡೆ ಹಿಂದುಳಿತಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿವೆ. ಐಶ್ವರ್ಯ ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ಒಂದು ಕಂಫರ್ಟ್ ಝೋನಲ್ಲಿ ಇರೋ ಪ್ರಯತ್ನವನ್ನು ಪಡ್ತಾ ಇದ್ರು. ಆದರೆ ಅವರು ಯಾವ ಕಂಫರ್ಟ್ ಝೋನಲ್ಲಿ ಇರ್ತಾ ಇದ್ರೋ ಅವರೆಲ್ಲರೂ ಹಂತವಾಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಬರೋಕೆ ಶುರು ಮಾಡಿದ್ರು. ಹೀಗಾಗಿ ಈ ಕಡೆ ಬಿಗ್ ಬಾಸ್ನ ಕಡೆ ದಿನಗಳಲ್ಲಿ ಐಶ್ವರ್ಯ ಜೊತೆಗೆ ಒಂದು ಕಂಫರ್ಟ್ ಝೋನ್ಗೆ ಯಾರೂ ಕೂಡ ಸಿಗ್ತಾ ಇಲ್ಲ. ಮೋಕ್ಷಿತಾ ಪೈ ಅವರ ಜೊತೆಗೆ ಇರುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಅಷ್ಟೊಂದು ಗಟ್ಟಿಯಾಗಿ ಅವರ ಜೊತೆ ನಿಲ್ತಾ ಇಲ್ಲ. ಇದೆಲ್ಲವೂ ಐಶ್ವರ್ಯ ಅವರ ಆಟದ ಮೇಲೆ ಪ್ರಭಾವವನ್ನು ಬೀರಿರುವ ಸಾಧ್ಯತೆ ಇದೆ. ಹೀಗಾಗಿ ಐಶ್ವರ್ಯ ಅವರು ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋ ಕಾರಣವನ್ನು ವೀಕ್ಷಕರು ಕೊಟ್ಟು ಅವರನ್ನು ಮನೆಯಿಂದ ಹೊರಗೆ ಕಳಿಸಬಹುದು ಎನ್ನಲಾಗ್ತಾ ಇದೆ. ಈ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ ಅಷ್ಟೇ. ಆದರೆ ಅದು ಅಧಿಕೃತವಾಗಿ ಯಾರು ಈ ವಾರ ಮನೆಯಿಂದ ಹೊರಗೆ ಬರ್ತಾರೆ ಅನ್ನೋದು ಭಾನುವಾರವೇ ನಮಗೆ ಗೊತ್ತಾಗಬೇಕು. ಸುದೀಪ್ ಯಾರ ಹೆಸರನ್ನು ಘೋಷಿಸ್ತಾರೆ ಅನ್ನೋದಕ್ಕೆ ಭಾನುವಾರದವರೆಗೆ ಕಾಯಲೇಬೇಕು. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ವಾರ ಯಾರು ಸೇಫ್ ಆಗಬಹುದು, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅನ್ನೋದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.